ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ಅಲ್ಲೋಲ ಕಲ್ಲೋಲವೇ ಆಗ್ತಾ ಇದೆ. ಜಬ್ಬಾರ್ ನಜೀರ್ಗೆ ಕಿಕ್ ಔಟ್, ಹೈಕಮಾಂಡ್ ಗೆಟ್ ಔಟ್ ಅಂತ ಹೇಳಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಮುಂದಾಗುವಂತ ಬೆಳವಣಿಗೆಗಳು ಏನು? ಮತ್ತೆ ಯಾರ ಸರದಿ, ಯಾರಿಗೆ ಕಿಕ್ ಔಟ್ ಗೆಟ್ ಔಟ್ ಅಂತ ಹೇಳಲಾಗುತ್ತೆ ಅಂತ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಆಪರೇಷನ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರು ಅಲ್ಲೋಲ ಕಲ್ಲೋಲ, ಇದು ಜೆಡಿಎಸ್ಗೆ ಲಾಭ ಆಗುತ್ತಾ? ಜಬ್ಬಾರ್ ನಜೀರ್ಗೆ ಈಗಾಗಲೇ ಕಿಕ್ ಔಟ್ ಕೊಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಪಕ್ಷಕ್ಕೆ ಉಲ್ಟಾ ಹೊಡೆಯುತ್ತಾ? ಮುಸ್ಲಿಂ ನಾಯಕರ ಕೋಪ ದಳಪತಿಗಳಿಗೆ ಅಸ್ತ್ರ ದಾಳ ಆಗಬಹುದಾ? ಕೈ ಕಲಹವನ್ನೇ ಅಸ್ತ್ರ ಮಾಡಿಕೊಂಡ್ರ ಜೆಡಿಎಸ್ನ ನಾಯಕರು? ಕಾಂಗ್ರೆಸ್ ಪಕ್ಷವನ್ನೇ ಬಿಟ್ಟು ಹೋಗ್ತಾರಾ ಜಮೀರ್ ಶಿಷ್ಯರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಆಪರೇಷನ್, ಬಿಗ್ ಎಕ್ಸ್ಕ್ಲೂಸಿವ್ ಇದು. ಹಾಗಾದ್ರೆ ಜೆಡಿಎಸ್ ನಿಂದ ಬಂದಂತ ಅನೇಕ ನಾಯಕರಿದ್ದಾರೆ, ಶಾಸಕರಿದ್ದಾರೆ, ಅವರು ಮತ್ತೆ ಜೆಡಿಎಸ್ಗೆ ಹೋಗಬಹುದಾ? ಕೈನಲ್ಲಿ ದಾವಣಗೆರೆ ಕಲಹ, ದಳಪತಿಗಳಿಗೆ ಸಿಕ್ತು ಹೊಸ ಅಸ್ತ್ರ. ಅಖಾಡಕ್ಕೆ ಧುಮುಕಿದಂತ ದಳಪತಿಗಳಿಂದ ಬಿಗ್ ಗೇಮ್ ಪ್ಲಾನ್ ಈಗ ಶುರುವಾಗ್ತಾ ಇದೆ. ಹಾಗಾದ್ರೆ ಈ ಬಿಗ್ ಗೇಮ್ ಪ್ಲಾನ್ಗೆ ಕಾಂಗ್ರೆಸ್ನ ಶಾಸಕರು ಬಲಿಯಾಗ್ತಾರಾ? ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲವೇ ನಡೀತಾ ಇದೆ. ಇದರ ಲಾಭವನ್ನ ಜೆಡಿಎಸ್ ಮಾಡಿಕೊಳ್ಳುತ್ತಾ? ಕಾಂಗ್ರೆಸ್ ಪಕ್ಷದ ಆಂತರಿಕ ಕಲಹವನ್ನ ಈಗ ಜೆಡಿಎಸ್ನ ದಳಪತಿಗಳು ಲಾಭ ಪಡ್ಕೊಳ್ತಾ ಇದ್ದಾರೆ. ಅಖಾಡಕ್ಕೆ ಧುಮುಕಿದ ದಳಪತಿಗಳಿಂದ ಬಿಗ್ ಗೇಮ್ ಪ್ಲಾನ್ ಈಗ ಶುರುವಾಗಿದೆ. ಇಬ್ಬರು ಮುಸ್ಲಿಂ ಅಗ್ರ ನಾಯಕರಿಗೆ ಜೆಡಿಎಸ್ ಆಪರೇಷನ್ ಮಾಡ್ತಾ ಇದೆಯಾ? ಕೈ ಹೈಕಮಾಂಡ್ ನಿರ್ಧಾರಕ್ಕೆ ಈಗ ಬಹುಪಾಲು ಅಲ್ಪಸಂಖ್ಯಾತರು ಕೊತ ಅಂತ ಕುದಿತಾ ಇದ್ದಾರೆ. ಅವರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರಾ? ಜೆಡಿಎಸ್ ಪಾಲಿಗೆ ಓಎಸ್ಎಸ್ ಆಯ್ತಾ? ಕಾಂಗ್ರೆಸ್ ಹೈಕಮಾಂಡ್ ಕ್ರಮ? ಅಸಮಾಧಾನಿತ ಮುಸ್ಲಿಂ ನಾಯಕರನ್ನ ಸೆಳೆಯೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಯಾವುದೇ ಒಂದು ಪಕ್ಷದಲ್ಲಿ ಆಂತರಿಕ ಕಲಹ ಆದಂತ ಸಂದರ್ಭದಲ್ಲಿ ಮತ್ತೊಂದು ಪಕ್ಷ ಕಾದು ಕೂತಿರುತ್ತೆ, ಅವರನ್ನ ನಮ್ಮ ಪಕ್ಷಕ್ಕೆ ಸೆಳೆಯೋಣ ಅಂತ. ಅಂಥದ್ದೇ ಪ್ರಯತ್ನ ಇಲ್ಲೂ ಕೂಡ ನಡೀತಾ ಇದೆಯಾ? ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈಗಾಗಲೇ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತ ಆಂತರಿಕ ಕಲಹವನ್ನ ನಾವು ಪ್ರತಿನಿತ್ಯವೂ ಗಮನಿಸ್ತಾ ಇದೀವಿ. ಇದರಿಂದಾಗಿ ಅಲ್ಪಸಂಖ್ಯಾತ ನಾಯಕರನ್ನ, ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನ ಈಗ ಜೆಡಿಎಸ್ ಮಾಡ್ತಾ ಇದೆಯಾ? ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅಂತ? ಸೌಖ್ಯ, ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಆರಂಭವಾಗಿರತಕ್ಕಂಥ ಮುಸ್ಲಿಂ ನಾಯಕರ ಮಧ್ಯದ ವಾರ್ ಇದೀಗ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಕೊತ ಬೆಂಕಿಯನ್ನು ಹೊತ್ತುವಂತ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಒಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದು ಅಸಮಾಧಾನವನ್ನೇ ಇಟ್ಕೊಂಡು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ನಾಯಕರುಗಳೇ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಿದ್ರು ಅಂತೇಳಿ ಕಾಂಗ್ರೆಸ್ ಶಾಸಕರುಗಳೇ ಬಹಿರಂಗವಾಗಿ ಆರೋಪವನ್ನು ಮಾಡಿದ ಬಳಿಕ ಒಂದು ಕಡೆ ಈಗಾಗಲೇ MLC ಆಗಿರ್ತಕ್ಕಂಥ
ಅಬ್ದುಲ್ ಜಬ್ಬಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತನ್ನ ಮಾಡಿ ಅವರನ್ನ ಪಕ್ಷದಿಂದ ಈಗ ಹೊರ ಹಾಕಲಾಗಿರುವಂಥದ್ದು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರಾಗಿರ್ತಕ್ಕಂಥ ಇನ್ನೊಬ್ಬರು ನಸೀರ್ ಅಹಮದ್ ಏನಿದ್ದಾರೆ, ಅವರು ಸಹ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಸೇವೆಯನ್ನ ಮಾಡ್ತಾ ಇದ್ರು. ಅವರನ್ನು ಸಹ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೋಕನ್ನ ಮಾಡಲಾಗಿರುವಂಥದ್ದು. ಹೀಗಾಗಿ ಒಂದು ಕಡೆ ದಾವಣಗೆರೆ, ಇನ್ನೊಂದು ಕಡೆ ಕೋಲಾರ ಭಾಗದ ಇಬ್ಬರು ಮುಸ್ಲಿಂ ಪ್ರಬಲ ನಾಯಕರುಗಳನ್ನ ಈಗ ಕಾಂಗ್ರೆಸ್ನಿಂದ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಂಡಿರುವಂಥದ್ದು ಮುಸ್ಲಿಂ ಸಮುದಾಯದ ಒಳಗೆ ಸಾಕಷ್ಟು ಅಸಮಾಧಾನವನ್ನ ಹೊತ್ತಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಲಿಲ್ಲ, ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಪಕ್ಷ ವಿರೋಧಿ ಚಟುವಟಿಕೆಗಳ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆಗೆ ಈ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು ಮುಸ್ಲಿಂ ಸಮುದಾಯದಲ್ಲಿ ಬಹುದೊಡ್ಡದ ಅಸಮಾಧಾನವನ್ನು ಸೃಷ್ಟಿ ಮಾಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನೇ ಇದೀಗ ಜನತಾ ಪರಿವಾರದಲ್ಲಿ, ಅದರಲ್ಲೂ ವಿಶೇಷವಾಗಿ JDSನ ನಾಯಕರುಗಳು ಇದನ್ನ ಪ್ಲಸ್ ಅನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರುಗಳಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಮತ್ತು ಅವರ ವಿರುದ್ಧ ತೆಗೆದುಕೊಳ್ತಿರ್ತಕ್ಕಂಥ ಕಠಿಣ ಕ್ರಮಗಳನ್ನೇ ಇಟ್ಕೊಂಡು ಅವರನ್ನ JDSಗೆ ಸೆಳೆಯಲಿಕ್ಕೆ JDSನ ನಾಯಕರುಗಳು ಮುಂದಾಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರುವಂಥದ್ದು. 2028ರ ವಿಧಾನಸಭೆ ಚುನಾವಣೆ JDS ಪಾಲಿಗೂ ಸಹ ಸಾಕಷ್ಟು ಮಹತ್ವದ್ದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ JDS ನಾಯಕರುಗಳೇನಿದ್ದಾರೆ ಇವರೇನಾದರೂ JDSಗೆ ಬಂದರೆ ಬಹುದೊಡ್ಡದಂಥ ಪ್ಲಸ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೇ JDS ನಾಯಕರುಗಳು ಈಗ ಈ ಇಬ್ಬರು ನಾಯಕರುಗಳನ್ನ ಸೆಳೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.